ಅಧ್ಯಯನವನ್ನು ಮಾಡಿದರು. ಈ ತರಗತಿಯಲ್ಲಿ ಮರಾಠರಲ್ಲೇ ಅತ್ಯಂತ ಸುಪ್ರಸಿದ್ಧನಾದಂತಹ ಶಿವಾಜಿಯ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚಿಸೋಣ. ಶಿವಾಜಿ ಮಹಾರಾಜರು ಕ್ರಿಸ್ತ ಶಕ ಸಾಶ 1627ರಲ್ಲಿ ಜನಿಸ್ತಾರೆ. ಕ್ರಿಸ್ತ ಶಕ 1627ರಲ್ಲಿ ಇವರ ಜನನವಾಗುತ್ತದೆ. ಕರ್ನಾಟಕದ ನೆರೆ ಹೊರೆಯ ರಾಜ್ಯಗಳಾದಂತಹ ಮಹಾರಾಷ್ಟ್ರದಲ್ಲಿ ಇವರ ಜನನವಾಗುತ್ತದೆ. ಮಕ್ಕಳ ಗಿರಿರಾಜ್ ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಯಾವುವು? ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ತಮಿಳುನಾಡು, ಕೇರಳ. ಮಹಾರಾಷ್ಟ್ರದ ಶಿವನೇರಿ ಎಂಬಲ್ಲಿ ಅವರ ಜನನಾಗ್ತದೆ. ಸರಿ, ಗುಡ್. ಶಿವನೇರಿ ದುರ್ಗದಲ್ಲಿ ಇವರ ಜನನಾಗ್ತದೆ. ಇವರ ತಂದೆ ಶಹಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿ. ಶಹಾಜಿ ಭೋಂಸ್ಲೆಯು ಬಿಜಾಪುರದ ಆದಿಲ್ ಶಾನ ಆಸ್ಥಾನದಲ್ಲಿ ಸೇನಾ ನಾಯಕನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇವರ ತಾಯಿ ಪರಮ ಶಿವನ ಭಕ್ತೆಯಾದ್ದರಿಂದ ಶಿವನನ್ನು ಆರಾಧನೆ ಮಾಡುತ್ತಿದ್ದ ಕಾರಣದಿಂದಾಗಿ ಶಿವಾಜಿ ಅಂತ ಹೆಸರನ್ನ ಕೊಡ್ತಾರೆ. ಈ ತಾಯಿಯು ಚಿಕ್ಕಂದಿನಲ್ಲೇ ಶಿವಾಜಿಗೆ ರಾಮಾಯಣ, ಮಹಾಭಾರತ ಮುಂತಾದ ಕಥೆಗಳನ್ನು ಹೇಳಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾಳೆ. ಇವರ ಬಾಲ್ಯದ ಗುರುಗಳಾದಂತಹ ದಾದಾಜಿ ಕೊಂಡದೇವರು ಇವರಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಇತರೆ ಶಸ್ತ್ರಾಸ್ತ್ರಗಳನ್ನು ಯಾವ ಸಮಯದಲ್ಲಿ ಹೇಗೆ ಉಪಯೋಗಿಸಬೇಕೆಂಬ ಜ್ಞಾನವನ್ನು ಒದಗಿಸುತ್ತಾರೆ. ಶಿವಾಜಿಯ ಅತ್ಯುನ್ನತ ಬಲಾಢ್ಯ ಸೈನ್ಯ ಅಂದ್ರೆ ಅವರಿಗೆ ಒಂದಿತ್ತು. ಆ ಸೈನ್ಯ ಯಾವುದು? ಗೊರಿಲ್ಲಾ ಸೈನ್ಯ ಅವರಲ್ಲಿ ಬಲಾಢ್ಯವಾಗಿತ್ತು. ಏನು ಗೊರಿಲ್ಲಾ ಸೈನ್ಯ ಅಂದ್ರೆ ಏನು? ಗೊರಿಲ್ಲಾ ಯುದ್ಧ ಅಂದ್ರೆ ಏನು? ರಾತ್ರಿ ಸಮಯದಲ್ಲಿ ಗುಡ್ಡುಗಾಡು ಪ್ರದೇಶಗಳಲ್ಲಿ ಮಾಡುವ ಯುದ್ಧ ಸರ್. ನೋಡಿ, ಈ ಟೀಚಿಂಗ್ ಹೇಳೋಣ ನೋಡ್ಬಿಟ್ಟು ಹೇಳು. ಆ ಟೀಚಿಂಗ್ ಹೇಳೋಣ ಗಮನಿಸಿ ಹೇಳು. ಗೊರಿಲ್ಲಾ ಯುದ್ಧ ಅಂದ್ರೆ ಏನು ಹೇಳು? ಕಾಣ್ತೀರಾ? ಚಿಕ್ಕೊಂಡು ಯಾರಾದ್ರೂ ಸೈನ್ಯ ಬರ್ತಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡು. ಸರಿ ಇದೆ ನಿಮ್ಮ ಉತ್ತರ. ನೋಡಿ, ಈ ತಂತ್ರಗಾರಿಕೆಯಿಂದಲೇ ಶಿವಾಜಿ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಿದ್ರು. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರಿತೀವಿ. ಗೆರಿಲ್ಲಾ ಯುದ್ಧ ತಂತ್ರ ಅಂದ್ರೆ ಏನಪ್ಪಾ ಅಂದ್ರೆ ಗುಡ್ಡುಗಾಡು ಕಾಡು ಮೇಡುಗಳಲ್ಲಿ ಅವಿತು ಕುಳಿತಿದ್ದು ವಿರೋಧಿ ಸೈನ್ಯವೇನಾದ್ರೂ ಬಂದಾಗಲೇ ಹಠಾತ್ತನೆ ದಾಳಿ ಮಾಡುವಂತಹ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರಿತೀವಿ. ಗೆರಿಲ್ಲಾ ಯುದ್ಧ ತಂತ್ರ. ಈ ಯುದ್ಧ ತಂತ್ರಕ್ಕೆ ಮಾವಳಿ ಸೈನ್ಯ ಗಿರಿಜನರನ್ನ ಹೆಚ್ಚಾಗಿ ಬಳಕೆ ಮಾಡಿಕೊಳ್ತಾರೆ. ನಂತರದಲ್ಲಿ ಈ ಶಿವಾಜಿಯ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ ಮತ್ತು ಗಜದಳ ಪಡೆಗಳು ಇದ್ದಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಶಿವಾಜಿಯು ಪ್ರಾರಂಭದಲ್ಲಿ ತೋರಣಗಡದ ಮೇಲೆ ಯುದ್ಧವನ್ನು ಕೈಗೊಂಡು ವಶಪಡಿಸಿಕೊಳ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಬಿಜಾಪುರದ ಆದಿಲ್ ಶಾ ಏನ್ ಮಾಡ್ತಾನೆ? ಇವರ ತಂದೆ ಬಿಜಾಪುರದ ಆಸ್ಥಾನದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದನ್ನ ಏನ್ ಮಾಡ್ತಾನೆ ಅವನು? ಬಿಜಾಪುರದ ಆದಿಲ್ ಶಾ ಏನ್ ಮಾಡ್ತಾನೆ? ಅವರ ತಂದೆಯನ್ನ ಬಂಧನದಲ್ಲಿಟ್ಟಂತ ಸಂದರ್ಭದಲ್ಲಿ ಇದಕ್ಕೇನ್ ಮಾಡ್ತಾನೆ? ನನ್ನ ತಂದೆಯನ್ನ ಬಂಧಿಸಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನೆ? ಈಗಾಗಲೇ ವಶಪಡಿಸಿಕೊಂಡಂತಹ ಕೆಲವು ಕೋಟೆಗಳೆಲ್ಲ ಏನ್ ಮಾಡ್ತಾನೆ? ಅವನಿಗೆ ಬಿಟ್ಟುಕೊಟ್ಟ ನಂತರದಲ್ಲಿ ಅವರ ತಂದೆಯನ್ನ ಬಿಡಿಸ್ಕೊಂಡು ಬರ್ತಾನೆ. ನಂತರದಲ್ಲಿ
ಅಫ್ಜಲ್ ಖಾನ್ನೊಂದಿಗೆ ಯುದ್ಧ 1664ರಲ್ಲಿ. ಅಫ್ಜಲ್ ಖಾನ್ ಅಂದ್ರೆ ಇವನು ಬಿಜಾಪುರದ ಸೇನೆ ಅಧಿಕಾರಿಯಾಗಿರ್ತಾನೆ. ಇವನು ಬಿಜಾಪುರದ ಆಡಳಿತದ ಮೇಲೆ ಕಣ್ಣನ್ನ ಇಟ್ಟಿರ್ತಾನೆ. ಬಿಜಾಪುರದ ಆದಿತ್ಯ ಏನ್ ಮಾಡ್ತಾನೆ, ಈ ಅಫ್ಜಲ್ ಖಾನನ್ನ ಶಿವಾಜಿಯನ್ನ ಒಂದಾದರೂ ಅಥವಾ ಜೀವಂತವಾಗಾದರೂ ನನಗೆ ತಂದು ಕೊಡಬೇಕು ಅಂತ ಹೇಳ್ತಾರೆ ಬಿಜಾಪುರದ ಆದಿತ್ಯ. ಈ ಕಾರ್ಯವನ್ನು ನೆರವೇರಿಸುವ ಉದ್ದೇಶದಿಂದಾಗಿ ಬಿಜಾಪುರದ ಆದಿತ್ಯ ಏನ್ ಮಾಡ್ತಾನೆ, ಶಿವಾಜಿಯ ಕೆಲವು ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ. ಆದರೂ ಶಿವಾಜಿ ಧೃತಿಗೆಡದೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕು. ಯಾಕಂದ್ರೆ ಶಿವಾಜಿಯಲ್ಲಿದ್ದಂತಹ ಅಲ್ಪ ಪ್ರಮಾಣದ ಸೈನ್ಯ ಈಗಾಗಲೇ ಬಿಜಾಪುರದ ಸೇನಾಧಿಕಾರಿಯಾಗಿದ್ದ ಅಫ್ಜಲ್ ಖಾನ್ನಲ್ಲಿ ದುಪ್ಪಟವಾಗಿತ್ತು. ಅಂದ್ರೆ ಇದಕ್ಕಿಂತ 4ರಷ್ಟು ಹೆಚ್ಚಿಗೆ ಇತ್ತು. ಆ ಒಂದು ಕಾರಣದಿಂದಾಗಿ ಶಿವಾಜಿಯು ತನ್ನ ಚಾಣಾಕ್ಷತನದಿಂದ ಏನ್ ಮಾಡ್ತಾನೆ, ಯುದ್ಧವನ್ನು ಗೆಲ್ಲಲು ನೋಡ್ತಾನೆ. ಈಗಾಗಲೇ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಕೆ ಮಾಡಿದಂತಹ ಶಿವಾಜಿ ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅವಿತು ಕುಳಿತಿದ್ದು ಹಠಾತ್ತನೆ ದಾಳಿ ಮಾಡಿ ಕೆಲವು ಸೈನ್ಯವನ್ನ ಕ್ಷೀಣಿಸಿತ್ತು ಕಡಿಮೆ ಮಾಡ್ತಾ ಬರ್ತಾರೆ. ನಂತರದಲ್ಲಿ ಇದನ್ನು ಅರಿತ ಶಿವಾಜಿಯ ಶಕ್ತಿ ಸಾಮರ್ಥ್ಯಗಳನ್ನ ಅರಿತಂತಹ ಅಫ್ಜಲ್ ಖಾನ್ ಏನ್ ಮಾಡ್ತಾನೆ, ಸಂಧಾನ ಮಾಡುವ ಉದ್ದೇಶದಿಂದಾಗಿ ಅವನನ್ನ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳಲು ಬರ್ತಾನೆ. ಬರಮಾಡಿಕೊಳ್ಳಲು ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಒಬ್ಬರಿಗೊಬ್ಬರು ತಪ್ಪಿಕೊಳ್ತಾರೆ. ಆಲಿಂಗನ ಅಂತ ಕರೀತೀವಲ್ಲ, ತಪ್ಪಿಕೊಳ್ಳುವಂತ ಸಂದರ್ಭದಲ್ಲಿ ಇದಕ್ಕೂ ಮುಂಚೆ ಇಲ್ಲೂ ಸಹ ಶಿವಾಜಿ ತನ್ನ ಚಾಣಾಕ್ಷತನೆಯನ್ನ ತೋರಿಸ್ತಾನೆ. ಏನಪ್ಪಾ ಅಂದ್ರೆ ಅವನು ಕಬ್ಬಿಣದ ಸೇಫ್ಟಿ ಗಾರ್ಡ್ ಅನ್ನ ಹಾಕೊಂಡಿರ್ತಾನೆ, ಕಬ್ಬಿಣದ ಕವಚವನ್ನು ಹಾಕೊಂಡು ಭೇಟಿ ಮಾಡಕ್ ಹೋಗಿರ್ತಾನೆ. ಆ ಅಫ್ಜಲ್ ಖಾನ್ ಏನ್ ಮಾಡ್ತಾನೆ, ಅವನ ಕತ್ತಿಯಿಂದ ತಪ್ಕೊಂಡಿದ್ದ ಕತ್ತಿಯಿಂದ ಹಿಂದ್ಗಡೆ ಚುಚ್ತಾನೆ. ಆದ್ರೆ ಚುಚ್ಚಿದಂತ ಕತ್ತಿ ಏನ್ ಮಾಡ್ತದೆ, ಕಬ್ಬಿಣದ ಕವಚದಲ್ಲಿ ಬರಲ್ಲ. ಅದೇ ರೀತಿಯಾಗಿ ಶಿವಾಜಿ ಏನ್ ಮಾಡ್ತಾನೆ, ತನ್ನ ಕೈಗೆ ಉಂಗುರವನ್ನ ಹಾಕೊಂತಾನೆ. ನೋಡಿ, ಉಗುರಿನ ಗೊತ್ತಿದ್ಯಾ, ಇದು ಚೂಪಾಗಿರ್ತದೆ. ಈಗ ಯಾವಾಗ ಹಿಂಗ ಅಪ್ಕೊಂತಾನೋ ಅವನ ಎದೆಯ ಭಾಗವನ್ನ ಸೀಳಿ ಅಲ್ಲೇ ಸಾಯಿಸ್ತಾನೆ. ಇದನ್ನ ಅರಿತಂತಹ ಸೈನ್ಯ ಏನ್ ಮಾಡ್ತದೆ, ಬೇಕಾಗಿ ದುಃಖಾಬಾಲಾಗಿ ಓಡ್ಬಿಡ್ತದೆ. ನಂತರದಲ್ಲಿ ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಔರಂಗಜೇಬ್, ಶಿವಾಜಿಯ ದಿನ ಬೆಳವಣಿಗೆಯನ್ನು ಸಹಿಸದ ಔರಂಗಜೇಬ್ ಏನ್ ಮಾಡ್ತಾನೆ, ಶೈಸ್ತಾ ಖಾನನ್ನ ಇವನ ಮೇಲೆ ಹೋರಾಟಕ್ಕೆ ನಡೆಸ್ತಾನೆ. ಇಲ್ಲೂ ಸಹ ಶಿವಾಜಿ ವಿಜಯವನ್ನ ಸಾಧಿಸ್ತಾನೆ. ನಂತರದಲ್ಲಿ 1674ರಲ್ಲಿ ಶಿವಾಜಿಗೆ ಕಿರೀಟ ಧಾರಣೆಯನ್ನ ಮಾಡ್ತಾರೆ. ಇಲ್ಲಿ ಕೆಲವು ಘೋಷಣೆಗಳು ಬರ್ತವೆ. ಛತ್ರಪತಿ ಶಿವಾಜಿ ಮಹಾರಾಜ್ಗೂ ಜೈ, ಛತ್ರಪತಿ ಶಿವರಾಜಿ ಮಹಾರಾಜ್ಗೂ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ಗೂ ಜೈ ಅನ್ನುವ ಘೋಷಣೆಗಳನ್ನ ಇಲ್ಲಿ ಕೂಗ್ತಾರೆ. ಇಷ್ಟೆಲ್ಲ ಅಭಿವೃದ್ಧಿಯನ್ನ ಪಡೆದರೂ ಸಹ ಕೊನೆಯ ಕಾಲದಲ್ಲಿ ಶಿವಾಜಿ ಪಟ್ಟಾಭಿಷೇಕ ಆದ ನಂತರದ ಕೆಲವೇ 12 ದಿನಗಳಲ್ಲಿ ತನ್ನ ತಾಯಿಯನ್ನ ಕಳೆದುಕೊಂಡರು. ಇದರಿಂದ ತನ್ನ ಆರೋಗ್ಯದಲ್ಲಿ ಏರುಪೇರುಗಳುಂಟಾಗಿ ಶಿವಾಜಿಯು ಸಹ 1680ರಲ್ಲಿ ದೇವಸ್ಥಾನವನ್ನು ಹಾಕ್ತಾರೆ.